ಡಾಕ್ಟರ್, ನಾನು ಈಗಾಗಲೇ ಹೇಳ್ತಿದ್ದೆ, ಮೊದಲಿಗಾದರೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ವಿ ನಾವು. ಏನು ಪ್ರಾಬ್ಲಮ್ ಆದರೂ ಹಿರಿಯರ ಹತ್ರ ಓಡೋಗ್ತಿದ್ರು. ದೊಡ್ಡಮ್ಮ, ಚಿಕ್ಕಮ್ಮ, ಅಮ್ಮ, ಅಪ್ಪ, ದೊಡ್ಡಪ್ಪ ಎಲ್ಲರ ಹತ್ರನೂ ಒಂದೊಂದು ಉಪಾಯಗಳು, ಪರಿಹಾರಗಳು ಇದ್ದೇ ಇರ್ತಾ ಇತ್ತು. ಇವತ್ತು ಗಂಡ, ಹೆಂಡತಿ, ಮಗು ಇಲ್ಲೇ ಕಳೆದು ಹೋಗ್ಬಿಟ್ಟಿದ್ದೀವಿ. ವಿಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾ ಇವೆ. ಹೇಗೆ ಪೇರೆಂಟಿಂಗ್ ಅನ್ನೋದು, ಇಸ್ ಇಟ್ ಅ ಚಾಲೆಂಜ್ ಫಾರ್ ಟುಡೇಸ್ ಪೇರೆಂಟ್ಸ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಪೇರೆಂಟ್ ಆಗೋಕ್ಕೆ ಡಿಸೈಡ್ ಮಾಡಿದ ತಕ್ಷಣ ದೆರ್ ಈಸ್ ಅ ಚೇಂಜ್ ಹಿಯರ್. ಆ ಮೈಂಡ್ಸೆಟ್ ನಾವು 95% ಜನರು ಚೇಂಜ್ ಮಾಡಲ್ಲ. ನಮ್ಮ ಹತ್ರ ಕ್ಲಿನಿಕಿಗೆ ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗಿದೆ. ಕ್ಲಿನಿಕಿಗೆ ಬರ್ತಾರೆ ಪೇರೆಂಟ್ಸು, ನ್ಯೂ ಬಾರ್ನ್ ಬೇಬಿ ತೊಗೊಂಡು ಬರ್ತಾರೆ. ಅವರು ಹೋಮ್ ಟೌನು ಯಾರ್ದು ಗುಲ್ಬರ್ಗ ಇರುತ್ತೆ, ಯಾರ್ದು ಬಿಹಾರ್ ಇರ್ತದೆ, ಯಾರ್ದು ವೆಸ್ಟ್ ಬೆಂಗಾಲ್ ಇರ್ತದೆ, ಯಾರ್ದು ಮ್ಯಾಂಗ್ಳೂರ್ ಇರ್ತದೆ. ನನಗೆ ಬಂದು ಹೇಳ್ತಾರೆ 3 ಮಂತ್ಸ್ ಮಗುಗೆ, 2 ಮಂತ್ಸ್ ಮಗುಗೆ, ಸರ್ ಈಗ ಮಗುಗೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ ಅಂತಾರೆ. ನಾನಾಗ ಹೇಳ್ತೀನಿ, ನೀವು ಹೇಳ್ತಿರೋ ಸೆಂಟೆನ್ಸೇ ಕಾಂಟ್ರಾಡಿಕ್ಟಿಂಗ್ ಇದೆ. ನಾವು ಒಬ್ಬರೇ ಹೆಂಗಾದ್ವಿ? ನೀವು ಒಬ್ಬರೇ ಇದ್ದೀವಿ ಮ್ಯಾರೇಜ್ಗಿಂತ ಮುಂಚೆ, ಮ್ಯಾರೇಜ್ ಆಗಿ ಇಬ್ಬರಾದ್ರಿ, ಈಗ ನೀವು 3 ಜನ ಇದ್ದೀರಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಫ್ಯಾಮಿಲಿ. ಸೊ ಈ ಮೈಂಡ್ ಸೆಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇರೆಂಟ್ಸು ತೆಗಿಬೇಕು. ಓಕೆ ನಾವು ಇಬ್ಬರೇ ಇದ್ದೀವಿ, ನಮ್ಮ ಕೈಯಿಂದ ನೋಡ್ಕೊಳ್ಳೋಕೆ ಆಗೋದಿಲ್ಲ. ಎಸ್, ಮುಂಚೆ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು, 10-15 ಜನ ಮನೇಲಿ ಇರ್ತಿದ್ರು, ಅಂಕಲ್, ಆಂಟೀಸ್, ಜಜ್ಜಾಜಿ, ಗ್ರೇಟ್, ಗುಡ್, ದಿಸ್ ಇಸ್ ನಥಿಂಗ್ ರಾಂಗ್. ಬಟ್ ನೆಕ್ಸ್ಟ್ 10 years 20 yearsಲ್ಲಿ ಏನಾಗುತ್ತೆ? ಉಳಿದಿರೋ ಜಾಯಿಂಟ್ ಫ್ಯಾಮಿಲೀಸು ಮಾಯ ಆಗುತ್ತೆ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ನ್ಯೂಕ್ಲಿಯರ್ ಫ್ಯಾಮಿಲಿ, ರೈಟ್? ಸೊ ಇದ್ರಲ್ಲಿ ನಾನು ಏನು ಹೇಳ್ತೀನಿ ಪೇರೆಂಟ್ಸ್ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟ್ರಸ್ಟ್ ಇನ್ ನೇಚರ್. ನೇಚರಲ್ಲಿ ಭರವಸೆ ಇಡಿ. ಮಗು ಹುಟ್ಟಿದೆ ತಾನೇ, ನೇಚರಲ್ ಗೈಡ್ ಯು ಹೌ ಟು ಡೂ ಇಟ್. ನಾವು ವೆನ್ ಐ ಸ್ಟಾರ್ಟ್ ಮೈ ಪೇರೆಂಟಿಂಗ್ ಟಾಕ್ಸ್, ಯಾರೇ ಪೇರೆಂಟ್ಸಿಗಿರಲಿ, ನನ್ನ ಶೋಸಲ್ಲಿರಲಿ, ಪೇರೆಂಟಿಂಗ್ ಬಗ್ಗೆ ಶುರು ಮಾಡಿದಾಗ ನಾನು ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಫಸ್ಟ್ 1000 days ಅಂತ ಹೇಳ್ತೀನಿ. ಇದು ಫಸ್ಟ್ 1000 days ಆಫ್ ಲೈಫ್. ಇದು ಎಲ್ಲರಿಗೂ ಗೊತ್ತಿರಬೇಕು, ಪ್ರತಿ ಮನುಷ್ಯಂಗೆ ಗೊತ್ತಿರಬೇಕು. ಯಾಕೆ ಅಂದರೆ, ಫಸ್ಟ್ 1000 days ಆಫ್ ಲೈಫ್ ಶುರು ಆಗೋದು ಯಾವಾಗ? ಮದರ್ ಕನ್ಸೀವ್ ಆದ ತಕ್ಷಣ, ಗರ್ಭಿಣಿ ಆದ ತಕ್ಷಣ, day 1 ಆಫ್ ದ ಫಸ್ಟ್ 1000 days. ಎಂಡ್ ಯಾವಾಗ ಆಗುತ್ತೆ? ವೆನ್ ದ ಬೇಬಿ ಈಸ್ 2 years. ಗ್ಲೋಬಲಿ ಎಷ್ಟೋ ಈಗ ಹಂಡ್ರೆಡ್ಸ್ ಆಫ್ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ, ಡಾಕ್ಯುಮೆಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಂಪಾರ್ಟೆನ್ಸ್ ಆಫ್ ಫಸ್ಟ್ 1000 days. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಹೇಗೆ ಮಾತಾಡ್ತೀವಿ, ನಾವು ಅಂದರೆ ಪೇರೆಂಟ್ಸು ಏನು ಲ್ಯಾಂಗ್ವೇಜ್ ಈಚ್ ಅದರ್ ಹಸ್ಬೆಂಡ್ ವೈಫ್ ಜೊತೆ ಮಾತಾಡ್ತೀವಿ, ಏನು ನ್ಯೂಟ್ರಿಷನ್ ತೊಗೋತೀವಿ, ಹೇಗೆ ಮಲಗ್ತೀವಿ, ಎಷ್ಟು ಪಾಸಿಟಿವ್ ಥಿಂಕಿಂಗ್ ಇಡ್ತೀವಿ, ಏನು ಓದ್ತಿದ್ದೀವಿ, ಯಾರಿಗೆ ಹೆಂಗೆ ಮಾತಾಡ್ತಿದ್ದೀವಿ, ಎವ್ರಿಥಿಂಗ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದ ಬೇಬಿ. ಪ್ರೆಗ್ನೆನ್ಸಿಯಿಂದ ಶುರು. ಎಸ್, ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಲೈಕ್ ಮಗು ಬಂದಾದ ಮೇಲೆ ನಮ್ಮನ್ನು ನೋಡ್ತಾ ಇದೆ, ಅದು ಬೇರೆ. ಪ್ರೆಗ್ನೆನ್ಸಿಯಲ್ಲೇ ದ ವೆರಿ ಥಾಟ್ ಆಫ್ ಮದರ್, ಎಷ್ಟು ಪಾಸಿಟಿವ್, ಎಷ್ಟು ನೆಗೆಟಿವ್, ಎಷ್ಟು ಹೆಲ್ದಿ ಲೈಫ್ ಸ್ಟೈಲ್, ಎಷ್ಟು ಅನ್ಹೆಲ್ದಿ ಲೈಫ್ ಸ್ಟೈಲ್, ಮದರಿಗೆ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು, ಇಂಪ್ಯಾಕ್ಟ್ ಆನ್ ದ ಬೇಬಿ. ಇನ್ಫ್ಯಾಕ್ಟ್ ದ ಸ್ಟಡಿ ಎಲ್ಲಿ ತನಕ ಹೋಗಿದೆ ಅಂದರೆ, ಆ ಮಗು 25ರಿಂದ 30 ವರ್ಷ ವಯಸ್ಸು ಆದಾಗ IQ ಲೆವೆಲ್ಸು, ಎಮೋಷ್ನಲ್ ಇಂಟೆಲಿಜೆನ್ಸು, ಇಮ್ಯುನಿಟಿ, ಸ್ಟ್ರೆಂತು, ಪರ್ಫಾರ್ಮೆನ್ಸ್, ಮೆಮೊರಿ, ಇನ್ಕ್ಲೂಡಿಂಗ್ ಅವ್ರದ್ದು ಇನ್ಕಮ್ ಜನ್ರೇಟಿಂಗ್ ಕೆಪಾಸಿಟಿ ಡಿಪೆಂಡ್ ಆಗುತ್ತೆ ಫಸ್ಟ್ 1000 days ಹೆಂಗೆ ಟ್ರೀಟ್ ಮಾಡಿದ್ರಿ. ಇಮ್ಯಾಜಿನ್. ಎಲ್ಲರಿಗೂ ಗೊತ್ತಿರಬಾರ್ದು ವಿಷಯ, ಗೊತ್ತಿರಬೇಕು. ಅನ್ಫಾರ್ಚುನೇಟ್ಲಿ ಸುಮಾರು ಜನರಿಗೆ ನಾನು ಡಿಸ್ಕಸ್ ಮಾಡಿದಾಗ, ಅಯ್ಯೋ ಸರ್ ಇದು ಗೊತ್ತೇ ಇಲ್ಲ ಸರ್ ನನಗೆ. ಈಗ ಮಗು ಹುಟ್ಟಿದ ಮೇಲೆ ಓಕೆ ಅದು ಮಾಡಬೇಕು, ಅದು ಮಗು ಹುಟ್ಟಿದ ಮೇಲೂ ದಿ ಡೋಂಟ್ ನೋ ಸೋ ಮೆನಿ ಥಿಂಗ್ಸ್ ನಾವು ಮಾಡಬೇಕು, ಅದು ಮಾಡಲ್ಲ ಪಾಪ, ಗೊತ್ತಿರಲ್ಲ. ಅದು ಅರ್ಥ ಮಾಡೋ ಮೇಲೆ 1000 days ಹೋಗ್ಬಿಟ್ಟಿರುತ್ತೆ ಬಿಫೋರ್ ದೇ ಅಂಡರ್ಸ್ಟ್ಯಾಂಡ್. ಈಗ ಫಸ್ಟ್ ಟೈಮ್ ಪೇರೆಂಟ್ಸ್ ಪಾಪ ಅವ್ರಿಗೆ ಎಕ್ಸೈಟ್ಮೆಂಟ್ ಇರ್ತದೆ, ಫಿಯರ್ ಇರ್ತದೆ, ಎರಡೂ ಇರುತ್ತೆ. ಫುಲ್ ಎಕ್ಸೈಟ್ಮೆಂಟ್, ಮಗು ಬರ್ತದೆ, ಗಂಡ ಹೆಣ್ಣು ಗೊತ್ತಿಲ್ಲ ಏನು, ಅದ್ರ ಜೊತೆ ಭಯ, ನಮ್ಮ ಕೈಲಾಗತ್ತಾ, ಏನಾಗತ್ತೋ, ಏನು ಮಾಡ್ತೀವಿ. ಸೊ ಇದರಲ್ಲೇ 1000 days ಹೊರಟೋಯ್ತು. ಐ ಆಮ್ ನಾಟ್ ಸೇಯಿಂಗ್ 1000 days ಹೊರಟೋಗಿದೆ ಅಂದರೆ ಈಗ ಮಗು ಬೆಳವಣಿಗೆನೇ ಆಗಲ್ವಾ, ಮಗು ಇಂಟೆಲಿಜೆನ್ಸ್, ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ಬಟ್ ದ ಕೈಂಡ್ ಆಫ್ ನರ್ಚರಿಂಗ್ ನೀವು ಆ ಫಸ್ಟ್ 1000 days ಕೊಡೋ ವ್ಯಾಲ್ಯೂ ಹೊರಟೋಗುತ್ತೆ. ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್ ಅಂತೀವಿ ಬ್ರೈನ್ನ ನಾವು. ನ್ಯೂರೋಪ್ಲಾಸ್ಟಿಕ್ ಅಂದರೆ ಏನು? ಸುಮಾರು ಪೇರೆಂಟ್ಸ್ ನನಗೆ ಕೇಳಿದ್ರು, ಸರ್ ಈಗ ನನ್ನ ಮಗು 5 years ಸರ್, 1000 days ವ್ಯಾಲ್ಯೂ ನಂಗೆ ಗೊತ್ತಿರಲಿಲ್ಲ ಸರ್. ಈಗ ಮೊಬೈಲ್ ಎಕ್ಸ್ಪೋಜರ್ ಮಾಡಿಬಿಟ್ಟಿದ್ದೀನಿ ಸರ್, ಸ್ಟ್ರೆಸ್ಸು ತೊಗೊಂಡ್ಬಿಟ್ಟಿದ್ದೀನಿ ಸರ್, ಮನೆಯಲ್ಲೂ ಅದು ಇದು ಆಗಿಬಿಟ್ಟಿದೆ ಸರ್, ಎಲ್ಲ ಆಗಿಬಿಟ್ಟಿದೆ ಸರ್, ನೆಗೆಟಿವಿಟಿ ಎಲ್ಲ ಆಗಿಬಿಟ್ಟಿದೆ. ಈಗ ನನ್ನ ಮಗು ಬ್ರೈನ್ ಏನು ಡೆವಲಪ್ ಆಗಲ್ವಾ, ಅಥವಾ ನನ್ನ ಮಗುಗೆ ಆ ಕೆಪಾಸಿಟಿ ಬರಲ್ವಾ? ನೋ, ನಾಟ್ ನೆಸೆಸರಿಲಿ.
ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್. ವಾಟ್ ಎವರ್ ಏನೇ ಡ್ಯಾಮೇಜ್ ಇರಲಿ, ಏನೇ ನೆಗೆಟಿವಿಟಿ ಇರಲಿ ಬ್ರೈನಿಗೆ ಬಂದಿದ್ರು ಇವೆಂಚುಲಿ ನೀವು ಅದನ್ನು ರೆಕ್ಟಿಫೈ ಮಾಡ್ಬೋದು. ಅಷ್ಟು ಕೆಪಾಸಿಟಿ ಬ್ರೈನಿಗಿದೆ. ಅವ್ರು ಹೇಳ್ತಾರಲ್ಲ ಜನರು, ಅವ್ನು ಬಾರ್ನ್ ಇಂಟೆಲಿಜೆಂಟು, ಅವ್ನು ಬಾರ್ನ್ ಟ್ಯಾಲೆಂಟು. ಇಟ್ ಈಸ್ ರಾಂಗ್. ಅದು ಮಿತ್. ಅದು ಯಾರು ಬಾರ್ನ್ ಟ್ಯಾಲೆಂಟ್ ಇರಲ್ಲ, ಯಾರು ಬಾರ್ನ್ ಇಂಟೆಲಿಜೆಂಟ್ ಇರಲ್ಲ. ಇನ್ ಟ್ಯಾಲೆಂಟ್ಸ್, ಸ್ಕಿಲ್ಸ್ ಆರ್ ಅಕ್ವೈರ್ಡ್. ಹೇಗೆ? ರಿಪಿಟಿಷನ್, ಲರ್ನಿಂಗ್, ಪ್ರಾಕ್ಟೀಸ್, ಫೋಕಸ್, ಡೆಡಿಕೇಶನ್, ಪರ್ಸಿಸ್ಟೆನ್ಸ್. ಹಾಗೆ ಆಗೋದು. ಯಾರು ಹುಟ್ಟಿದ ತಕ್ಷಣ ಅವನು ಓಕೆ ಈಸ್ ಎ ಮ್ಯೂಸಿಷಿಯನ್ ಸಿನ್ಸ್ ಬರ್ತ್ ಇಲ್ಲ. AR ರೆಹಮಾನು ಸಾವಿರಾರು ಗಂಟೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ಅವ್ರ ಥರ ಬೇರೆ IQ ಡೆಫಿನೆಟ್ಲಿ ಮ್ಯಾಟರ್ಸ್. ಕೆಲವರಿಗೆ ಗ್ರಾಸ್ಪಿಂಗ್ ಪವರ್ ಕಮ್ಮಿ ಇರುತ್ತೆ, ಕೆಲವರಿಗೆ ತುಂಬ ಲೈಕ್ ದಿಸ್ ಇರುತ್ತೆ. ಟೆಲಿಂಗ್ ಯು ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್. ಅಂದರೆ ಏನು? ನೀವು ಅದನ್ನು ಮೌಲ್ಡ್ ಮಾಡ್ಬೋದು, ನೀವು ಅದನ್ನು ಚೇಂಜ್ ಮಾಡ್ಬೋದು. ನೀವು ಅದ್ರ ಮೇಲೆ ಎಫರ್ಟ್ ಹಾಕಿ ನೀವು ಫೋಕಸ್, ಡೆಡಿಕೇಶನ್ ಮಾಡಿದ್ರೆ ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಸ್ಟೀಫನ್ ಹಾಕಿಂಗ್ಸ್ ಅಂತ ಒಬ್ಬರು ಸೈಂಟಿಸ್ಟು, ನ್ಯೂರೋಫಿಸಿಸಿಸ್ಟ್ ಅವರು. ಹಿ ವಾಸ್ ಡಯಾಗ್ನೋಸ್ಡ್ ವಿತ್ ALS ಅಂತ ಹೇಳ್ತಾರೆ, ಅಮೆಟ್ರೋಪಿಕ್ ಲ್ಯಾಟ್ರಲ್ ಸ್ಕ್ಲೆರೋಸಿಸ್. ಅದೇನೆಂದರೆ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಶುರು ಹೋಗ್ಬಿಡುತ್ತೆ, ನ್ಯೂರಾನ್ಸ್ ಎಲ್ಲ ವೀಕ್ ಆಗ್ತಾ ಶುರು ಹೋಗ್ಬೋದು. ಅಟ್ ಏಜ್ ಆಫ್ 15 ಅವ್ರಿಗೇನದು ಡಾಕ್ಟರ್ಸು, ನೋಡಪ್ಪ ನಿಮ್ಗೆ ALS ಇದೆ, 19 ಇಯರ್ಸಿಗೆ ಯು ವಿಲ್ ಡೈ, ನೀವು ಅಲ್ಲಿ ತನಕ ಬದುಕ್ತೀರಾ ಅಷ್ಟೇ, ಏನು ಬೇಕಾದ್ರೆ ಮಾಡ್ಕೊಬಿಡಿ. ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡಬೇಕು? ಮನೆಗೆ ಬಂದು ಹತ್ತು ಕರೆದು ಎಲ್ಲ ಮಾಡ್ಕೊಂಡು ಏನು ಮಾಡ್ತೀಯಪ್ಪ ಲೈಫಲ್ಲಿ ಮಾಡ್ಕೊ ಅಂತ ಬಾಲ್ಕನಿಯಲ್ಲಿ ಕೂತ್ಕೊಂಡು ಆಕಾಶ ನೋಡ್ತಾ ವೆಯ್ಟ್ ಮಾಡ್ತಾ ಕೂತ್ಕೋತಾರೆ. ನಾವು ಹಿಯರ್ 2 ಆಪ್ಷನ್ಸ್. ಒಂದಿದು ವೆಯ್ಟ್ ಮಾಡ್ತಾ ಲೆಟ್ಸ್ ವೆಯ್ಟ್ ಫಾರ್ ಡೆತ್. ಇನ್ನೊಂದು ಏನು ಮಾಡಿದ್ರು, ನಾವು ಐ ಹ್ಯಾವ್ ವಾಟ್ ಎವರ್ 4 ಇಯರ್ಸ್ ಅಂತ ಹೇಳಿದ್ದಾರೆ ನನಗೆ. ಈ 4 ಇಯರ್ಸಲ್ಲಿ ನನಗೆ ಪ್ರತಿ ಕ್ಷಣ ನಾನು ಲರ್ನಿಂಗಿಗೆ ಡೆಡಿಕೇಟ್ ಮಾಡ್ತೀನಿ. ನನ್ನ ಬ್ರೈನ್ ಕೆಪಾಸಿಟಿ ಎಷ್ಟು ಉಳ್ಕೊಂಡಿದೆಯೋ ಅದನ್ನು ಫುಲ್ ಯುಟಿಲೈಸ್ ಮಾಡ್ತೀನಿ. ಫುಲ್ ಪ್ಯಾಷನೇಟಾಗಿ ಸೋಲಾರ್ ಸಿಸ್ಟಮ್ ಬಗ್ಗೆ, ಎವ್ರಿಥಿಂಗ್ ಪ್ಲಾನೆಟರಿ ಮೋಷನ್ಸ್ ಬಗ್ಗೆ, ಪೂರ್ತಿ ನಿಮ್ಮದು ಆಸ್ಟ್ರಾನಮಿ ಬಗ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಹಿ ವೆಂಟ್ ಆನ್ ಟು ಬಿಕಮ್ ಒನ್ ಆಫ್ ದ ಮೋಸ್ಟ್ ರಿನೌಂಡ್, ರೆಸ್ಪೆಕ್ಟೆಡ್, ಸೆಲೆಬ್ರೇಟೆಡ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್. ವೀಕ್ಷಕರೇ, ನೀವು ಡೆಫಿನೆಟ್ಲಿ ಆ ಹೆಸರನ್ನ ನೀವು ಒಂದ್ಸಲ ಗೂಗಲ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸ್ಟೀಫನ್ ಹಾಕಿನ್ಸ್ ನಡೆಯೋದಕ್ಕಾಗ್ತಿರ್ಲಿಲ್ಲ, ವೀಲ್ ಚೇರ್ನಲ್ಲಿದ್ದರು. ಆದರೆ ಜಗತ್ತಿಗೆ ಅವರು ಕೊಟ್ಟ ಸಂದೇಶ ಇದೆಯಲ್ಲ, ಖಂಡಿತ ನೀವು ಒಂದ್ಸಲ ಓದಿ, ಗೂಸ್ ಬಂಪ್ಸ್ ಖಂಡಿತ ಬರುತ್ತೆ. ಆ್ಯಂಡ್ ಅದ್ಭುತವಾದ ಪ್ರೇರಣೆ. ಗೆಸ್ ಮಾಡಿ, ಅವರು ಈಗ 19 ಇಯರ್ಸ್ ತನಕ ಅವ್ರು ಸತ್ತೋಗ್ತಾರೆ ಅಂತ ಹೇಳ್ಬಿಡು ಡಾಕ್ಟ್ರು. ಯಾವ ಏಜ್ ತನಕ ಅವ್ರು ಬದುಕಿದ್ದಾರೆ ಗೆಸ್ ಮಾಡಿ. ಒಂದು ಗೆಸ್ ಮಾಡಿ ಏಜ್. ಮಸ್ಟ್ ಬಿ 76. 76 ವರ್ಷ. ಸಿ ವೇರ್ ಇಸ್ ಸೈನ್ಸ್, ವೇರ್ ಇಸ್ ಡಾಕ್ಟರ್ಸ್, ವೇರ್ ಆರ್ ಮೆಡಿಕಲ್ ಫೀಲ್ಡ್? 19 ಇಯರ್ಸ್, ದಟ್ ಇಸ್ ದ ಕಂಡೀಷನ್. ಅದು ಹೇಗೆ ಇವರು ಬ್ರೈನ್ನ ಕಂಟ್ರೋಲ್ ತೊಗೊಂಡ್ರು? ಅದೇ ನಾನು ಹೇಳೋದು ಜನರಿಗೆ. ಸಿ ಪೇರೆಂಟಿಂಗ್ ಈಸ್ ಡೆಫಿನೆಟ್ಲಿ ಚಾಲೆಂಜಿಂಗ್, ಈಸ್ ಡೆಫಿನೆಟ್ಲಿ ಇಟ್ಸ್ ಏನಂತೀರ ಅಂದರೆ ನ್ಯೂ ಪಾತ್. ಅಲ್ಲಿ ವಾಕ್ ಮಾಡಿಲ್ಲ ನೀವು ಯಾರು, ನಾವ್ಯಾರು ಫಸ್ಟ್ ಟೈಮ್ ಆದಾಗ ಅದಕ್ಕೇನು ಟ್ರೈನಿಂಗ್, ಯಾವ್ದಾದ್ರು ಮೆಡಿಕಲ್ ಕಾಲೇಜಸಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಲಾ ಕಾಲೇಜಲ್ಲಿ ಎಲ್ಲರೂ ಪೇರೆಂಟಿಂಗ್ ಕೋರ್ಸ್ ಇದೆಯಾ? ಇರಬೇಕು ಅನಿಸುತ್ತೆ, ಬಟ್ ಇಲ್ಲ. ಸೊ ಇಟ್ಸ್ ಎ ನ್ಯೂ ವಾಟರ್ಸ್. ಎಲ್ಲ ಪೇರೆಂಟ್ಸ್ಗೂ ಒಂದು ಭಯ, ಹೇಳಿದ್ನಲ್ಲ, ಭಯ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮದು ಮೈಂಡ್ ಸೆಟ್ ನಾವು ಚೇಂಜ್ ಆಗಬೇಕು. ಇಲ್ಲ ನಾನು ಮುಂಚೆ ಹೀಗೆ ಇದ್ದೆ, ನಾನು ನೈಟ್ 2 ಗಂಟೆಗೆ ಮಲಗೋದು, ನಾನು ಮನೆಗೆ ಬರೋದೇ 11:15, ಫ್ರೆಂಡ್ಸ್ ಮೀಟ್ ಆಗಬೇಕು, ನಾನು ಅಲ್ಲಿ ಪಾರ್ಟಿ ಮಾಡೇ ಬರೋದು, ನಾನು ಹೀಗೆ ಇದ್ದೆ. ಈಗ ನಾನು ಮದುವೆ ಆಗಿದೆ, ಮಗು ಇದ್ದಾನೆ, ಇವಾಗಲೂ ಹೀಗೆ ಇರ್ತೀನಿ. ಸಾರಿ ಸರ್, ನೀವು ಫಾದರ್ ಆಗಿದ್ದಾರೆ ಈಗ, ಅವ್ರ ಮದರ್ ಆಗಿದ್ದಾರೆ ಈಗ, ಯು ಕೆನಾಟ್ ಡೂ ದಟ್. ಸೊ ಚೇಂಜ್ ಇಸ್ ದ ಫಸ್ಟ್ ಸ್ಟೆಪ್. ಚೇಂಜ್. ಓಕೆ, ನಾವು ಐ ಆಮ್ ಎ ರೆಸ್ಪಾನ್ಸಿಬಲ್ ಮ್ಯಾನ್. ನಾವು ಯಾಕೆ ಚೇಂಜ್ ಆಗಬೇಕು? ಯಾರು ಕೇಳಿದ್ರು ಹೇಳಿ ನೀವು, ಸರ್ ನಿಮ್ಮ ಮಗ ಹೆಂಗೆ ಇರ್ಬೇಕು ಸರ್? ಸರ್ ನನಗಿಂತ 10 ಪಟ್ಟು, ನನಗಿಂತ 100 ಪಟ್ಟು ಇರ್ಬೇಕು ತಾನೆ. ಅವ್ನು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಇರಲಿ, ಅವ್ನು ಹೇಳಲ್ಲ ನನ್ನ ಥರನೇ ಆಗಲಿ, ದೇ ವಾಂಟ್ 10 ಟೈಮ್ಸ್ ಮೋರ್. ಈಗ ನನ್ನ ಮಗ ಮಗಳು 10 ಪಟ್ಟು 100 ಪಟ್ಟು ಸಾಧಿಸಬೇಕು ಅಂದರೆ ನಾನು ಸ್ವಲ್ಪ ಪಟ್ಟು ಚೇಂಜ್ ಆಗಬೇಕಲ್ವಾ? ನಾನು ಆ ಪೊಸಿಷನಲ್ಲಿ ಚೇಂಜ್ ಆಗಲ್ಲ, ಬಟ್ ಪೇರೆಂಟ್ಸ್ ಹೆಂಗೆ? ನಾನು ಅದೇ ಹೇಳೋದು, ಫಸ್ಟ್ 1000 ಡೇಸಲ್ಲಿ ನೀವು ಎಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಇಡ್ತೀರಾ, ಎಷ್ಟು ಒಳ್ಳೆ ಬುಕ್ಸ್ ಓದ್ತೀರಾ, ನೀವು ಗಂಡ ಹೆಂಡತಿ ಇಲ್ಲಿರೋದು ರಿಯಲ್ ಚಾಲೆಂಜ್, ರಿಯಲ್ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಅಂತೀನಿ ಅಂದರೆ, ವಿ ಸಮ್ಟೈಮ್ಸ್ ಟೇಕ್ ಈಚ್ ಅದರ್ ಫಾರ್ ಗ್ರಾಂಟೆಡ್. ಓಕೆ, ವಿತೌಟ್ ನಾಲೆಜ್. ನಾನು ಹೇಳ್ತಿಲ್ಲ ಏನು ಹೇಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಅಂತ, ಅದು ಬೇರೆ ವಿಷಯ. ಮಗು ಬಂದಮೇಲೆ
ಎವ್ರಿ ವರ್ಡ್, ಎವ್ರಿ ಸೆಂಟೆನ್ಸ್, ನಿಮ್ಮ ಎವ್ರಿ ಆ್ಯಕ್ಷನ್. ಭಾವನಾ, 700 to 800 ನ್ಯೂರಾನಲ್ ಕನೆಕ್ಷನ್ಸ್ ಪರ್ ಸೆಕೆಂಡ್ 1000 ಡೇಸಲ್ಲಿ ಆಗ್ತಿರೋದು. ಇಮ್ಯಾಜಿನ್ 1 ಸೆಕೆಂಡಲ್ಲಿ 700-800 ಕನೆಕ್ಷನ್ಸ್, ನ್ಯೂ ಕನೆಕ್ಷನ್ಸ್ ಬ್ರೈನಲ್ಲಿ. ಅಷ್ಟು ಫಾಸ್ಟ್ ಬ್ರೈನ್ ಡೆವಲಪ್ ಆಗ್ತಿದೆ. 2 years ತನಕ 80% ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟೆಡ್. ಟು ಇಮ್ಯಾಜಿನ್ 80% ಬ್ರೈನ್ ಡೆವಲಪ್ಮೆಂಟ್ 2 years ತನಕ ಕಂಪ್ಲೀಟ್ ಆಗಿದ್ರೆ ಎಷ್ಟು ನ್ಯೂಟ್ರಿಷನ್ ಬೇಕು, ಅದಕ್ಕೆ ಎಷ್ಟು ಮೆಸೇಜ್ ಬೇಕು, ಎಷ್ಟು ಪಾಸಿಟಿವಿಟಿ ಬೇಕು, ಅದು ನಾವು ಕೊಡಬೇಕು. ದಿಸ್ ಮೆಸೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಈಗ ಪ್ರೆಗ್ನೆಂಟ್ ಆದವರು, ಪ್ರೆಗ್ನೆಂಟ್ ಆಗ್ತಿರೋರಿಗೆ. ಗೋಲ್ಡನ್ ಟೈಮ್ ಇದೆ ನಿಮ್ಮ ಹತ್ರ. ಗೋಲ್ಡನ್ ಅಲ್ಲ ಇದು, ಇಟ್ಸ್ ಪ್ರೈಸ್ಲೆಸ್ ಟೈಮ್. ಸಿಂಗ್ ಎ ಸಾಂಗ್ ಟು ಯುವರ್ ಬೇಬಿ ಹೊಟ್ಟೆಯಲ್ಲಿ. ರೀಡ್ ಎ ಸ್ಟೋರಿ ಟು ಯುವರ್ ಬೇಬಿ ಫ್ರಮ್ ದ ಬಿಗಿನಿಂಗ್. ಓಪನ್ ಮಾಡಿ ಸ್ಟೋರಿ ಬುಕ್ಕು, ಮೋಟಿವೇಶನಲ್, ಇನ್ಸ್ಪಿರೇಷನಲ್, ಪಾಸಿಟಿವ್ ರೀಡ್ ಮಾಡಿ. ಟೆಲ್ ಅಬೌಟ್ ಯುವರ್ ಡೈಲಿ ರೂಟೀನ್. ಇವತ್ತು ಬ್ಯೂಟಿಫುಲ್ ಡೇ, ಇವತ್ತು ಬ್ರೇಕ್ಫಾಸ್ಟಲ್ಲಿ ಉಪ್ಮಾ ತಿಂದೆ, ಕಾಫಿ ಕುಡಿದೆ, ಆಮೇಲೆ ಒಂಥರ ನನಗೆ ಚೆನ್ನಾಗಿ ಅನಿಸ್ತಿತ್ತು, ಒಂದು ಬುಕ್ ಓದಿದೆ. ಸೊ ನೀನು ಹೇಗೆ, ಯು ಅಂಡರ್ಸ್ಟ್ಯಾಂಡ್? ವೆರಿ ವೆರಿ ಪವರ್ಫುಲ್ ಇಂಪ್ಯಾಕ್ಟ್.